ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರಸಭೆಯ ಅವಾಂತರದಿಂದಾಗಿ ಇವತ್ತು ಭಾರೀ ದುರಂತ ಒಂದು ತಪ್ಪಿದೆ ಅಂತ ಹೇಳ್ಬೋದು. ಕಾರವಾರದ ಒಂದು ಕೋರ್ಟ್ ರಸ್ತೆಯಲ್ಲಿ ಕೂಡ ಈ ಒಂದು ಮರ ಕಡಿಯುವ ಸಂದರ್ಭದಲ್ಲಿ ಅನಾಹುತ ಕೂಡ ಆಗಿರುವಂಥದ್ದು. ಆದರೆ ದುರದೃಷ್ಟವಶಾತ್ ಓರ್ವ ವ್ಯಕ್ತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ನೋಡ್ತಾ ಇರ್ಬೋದು, ಇದು ಕಾರವಾರ ನಗರದ ಕೋರ್ಟ್ ರಸ್ತೆಯ ನಡುವೆ ಯಾವ ರೀತಿಯಾಗಿ ತೆಂಗಿನ ಮರ ಬಿದ್ದಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಇವತ್ತು ನಗರಸಭೆಗೆ ಸಂಬಂಧಪಟ್ಟಂಥ ಒಂದು ಹಳೆಯ ಮರ ಅಂದರೆ ಮರದ ಚೆಂಡೆ ಇಲ್ಲದಿದ್ದಂಥ ಮರಗಳನ್ನು ತೆರವುಗೊಳಿಸಲು ಸಂಬಂಧಪಟ್ಟ ನಗರಸಭೆಯವರು ಕೆಲ ಕಾರ್ಮಿಕರಿಂದ ಮರವನ್ನು ತೆಗೆಯುವ ಒಂದು ಕೆಲಸವನ್ನು ಕೂಡ ಮಾಡಿದರು. ಆದರೆ ದುರದೃಷ್ಟವಶಾತ್ ಅವರು ಮರ ಕಡಿಯುವ ವ್ಯಕ್ತಿ ಮೇಲಕ್ಕೆ ಏರಿದ ಸಂದರ್ಭದಲ್ಲಿ ಈ ಒಂದು ಮರ ಕೆಳಕ್ಕೆ ಬುಡ ಸಮೇತ ಕೆಳಕ್ಕೆ ಬಿದ್ದಿರುವಂಥದ್ದು ಗಮನಿಸಬಹುದು. ಯಾವ ರೀತಿಯಾಗಿ ಮರ ಬಿದ್ದ ಪರಿಣಾಮವಾಗಿ ವಿದ್ಯುತ್ ಲೈನ್ಗಳು ಕೂಡ ಕೆಳಕ್ಕೆ ಬಿದ್ದಿರುವ ದೃಶ್ಯವನ್ನು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಕಳೆದ ಕೆಲವು ದಿನಗಳ ಹಿಂದಷ್ಟೇ ಇದೇ ಭಾಗದಲ್ಲಿ ಟ್ರಾನ್ಸ್ಫಾರ್ಮರ್ನ ಒಂದು ಅವಾಂತರದಿಂದಾಗಿ ಅವಘಡ ಕೂಡ ಸಂಭವಿಸಿತು. ಅದರ ಬೆನ್ನಲ್ಲೇ ಮತ್ತು ನಗರಸಭೆಯ ಒಂದು ತೆಂಗಿನ ಮರವನ್ನು ತೆರವುಗೊಳಿಸುವ ಸಂದರ್ಭದಲ್ಲಿ ಅನಾಹುತ ಕೂಡ ಆಗಿದೆ. ವಿದ್ಯುತ್ ಕಂಬಗಳು ಕೂಡ ಕೆಳಕ್ಕೆ ಬಿದ್ದಿರುವ ದೃಶ್ಯವನ್ನು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಒಂದು ವಾಹನದ ಮೇಲೆ ಕೂಡ ವಿದ್ಯುತ್ ಕಂಬ ಕೂಡ ಬಿದ್ದಿದೆ. ಹೀಗಾಗಿ ಹಾನಿ ಕೂಡ ಉಂಟಾಗಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಕೋರ್ಟ್ ರಸ್ತೆಯಲ್ಲಿ ನಾಗರಿಕರು ಕೂಡ ಸೇರಿದ್ದಾರೆ. ಮೊದಲಿಗೆ ಈ ಒಂದು ಮರ ಹತ್ತಿದ ಕಾರ್ಮಿಕರನ್ನೇ ಮಾತಾಡಿಸ್ತೇನೆ. ಎಷ್ಟೊತ್ತಿಗೆ ಹತ್ತಿದ್ರೆ ನೀವು, ಏನಾಯ್ತಾ? ಈಗ ಒಂದು 15 ನಿಮಿಷ ಹಿಂದ್ಗಡೆ ಹತ್ತಿದೆ ಮರ ಕಡಿಲಿಕ್ಕೆ. ಮೇಲೆ ಹತ್ತಿದ ತಕ್ಷಣ ಅದು ಮರ ಸ್ಲೋ ಆಗಿ ಕೆಳಗಡೆ ಬಂದು ವೈರ್ ತಾಗಿ ಕೆಳಗಡೆ ಬಿತ್ತು. ಅದು ಬುಡ ಮೊದಲು ನೋಡಿರಲಿಲ್ವ ನೀವು? ಧೂಳಲ್ಲಿ ಕೂಡ ಅದು ಹಸಿನೇ ಇತ್ತು ನೋಡಲಿಕ್ಕೆ. ಈಗ ನೋಡೋ ಕೆಳಗಡೆ ಏನಿಲ್ಲ. ಅದು ಈಗ ಏನು ಅನ್ನಿಸ್ತಾರೆ? ಈಗ ಪ್ರಾಣಾಪಾಯದಿಂದ ಪಾರಾಗಿದ್ರೆ ತಾವು ಏನು ಅನ್ನಿಸ್ತಾರೆ? ಹೌದು, ವೈರ್ ಇದ್ದಿದ್ದಕ್ಕೆ ಪ್ರಾಣಾಪಾಯದಿಂದ ಪಾರಾಗಿದ್ರು ನಾವು. ಇಲ್ಲಿ ದೊಡ್ಡ ಅನಾಹುತ ಆಗ್ತದೆ. ಹೌದೌದು. ಇದು ಕಾರ್ಮಿಕರು ಕೂಡ ಹೇಳ್ತಾರೆ. ಈ ಮರವನ್ನು ತೆರವುಗೊಳಿಸುವಂತೆ ಸಾಕಷ್ಟು ಬಾರಿ ನಗರಸಭೆಗೆ ಮನವಿ ಕೂಡ ನೀಡಿದರೆ, ವಾಟ್ಸಪ್ ಮೂಲಕ ದೂರನ್ನು ಕೂಡ ನೀಡಿದ್ದಾರೆ. ಸಾರ್ವಜನಿಕರ ಮಾತಾಡ್ತೇನೆ. ಸರ್, ಈಗ ಈ ಮರದ ಬಗ್ಗೆ ತಾವು ದೂರನ್ನು ಕೂಡ ನೀಡಿದ್ರಂತೆ. ಯಾವಾಗ ದೂರ ನೀಡಿದ್ರಿ, ಏನಂತ ದೂರ ನೀಡಿದ್ರಿ? ನನಗೆ ವಾಟ್ಸಪ್ಪೇ ಬಂದು ವಾಯ್ಸ್ ಆಫ್ ಸಿಟಿಜನಿಂದ ಒಂದು ವಿಡಿಯೋ ಬಂದಿತ್ತು. ಹಿಂಗೆ ಮರ ಇದೆ, ಅದು ಯಾವಾಗ ಬಿತ್ಕೊಂಡು ಹಾನಿ ಆಗ್ಬೋದು ಎಚ್ಚರಿಕೆ ಕೊಟ್ಟಿದ್ದ. ಆಮೇಲೆ ನಾವೆಲ್ಲ ವಾಟ್ಸಪ್ನ ಗ್ರೂಪ್ನಿಗೆ ವೈರಲ್ ಮಾಡಿದರು. ಆಮೇಲೆ ಕಮಿಷನರ್ಗೆ ಅವರು ನಮ್ಮ ಫ್ರೆಂಡ್ ಥ್ರೂ ಹೇಳಿದ್ರಂತೆ. ಆದರೆ ಇವತ್ತು ಸ್ವಲ್ಪ ಮಳೆ ಕಾರಣದಿಂದ ಅವರು ಡಿಲೇ ಆಯಿತು ಅಂತ ಹೇಳ್ತಾರೆ. ಆದರೆ ಇದು ಹಾನಿಕಾರ ಆಗುವುದು ದೃಷ್ಟಾಂತ ಅಂದರೆ ದೇವರ ಕೃಪೆಯಿಂದ ಇದು ಅವರು ಪಾರಾಗಿದ್ದಾರೆ. ಇದೇ ಅದು ಸಂಡೇ ಮಾರ್ಕೆಟ್ನಲ್ಲಿ ಆಗಿದ್ರೆ ಭಾಳ ಅನಾಹುತ ಆಗ್ತಿತ್ತು. ಲೈನ್ ಕೂಡ ಇತ್ತು, ವಿದ್ಯುತ್ ಲೈನ್. ಲೈನ್ ಇತ್ತು. ಆ ಲೈನ್ ವಿತ್ಕೊಂಡು ಕರೆಂಟ್ ಪಾಸ್ ಆಗೋದು ಜನರಿಗೆ ಹಾನಿಕಾರಕ ಆಗಬಾರ್ದು. ಮತ್ತು ಇದೇ ಟೈಪ್ ಭಾಳ ಜನ ಏರಿಯಾದಲ್ಲಿ ಇದೆ. ಇವನು ಮ್ಯಾಂಗೋ ಅದು ಹೌದು ಗಿಡ ಇದೆ, ಇದೇ ಇದೆ. ಮತ್ತು ಅಲ್ಲಿ ಹೇಳಿದ್ರೆ ಹೋದರೆ ನಾವು ತೆಗೆಯೋದಿಲ್ಲ, ನಮಗೆ ಇದು ಲಾಭ ಸಿಗ್ತದೆ. ಯಾರು ಹೇಳೋರು ಅದು? ಹಾಗೆ ಜನರು ಯಾರಿಗೆ ಹೇಳಿದ್ರೆ ಹೋಗಿದ್ರೆ ಅವರು ಹೇಳ್ತಾರೆ ಅದಕ್ಕೆ ಕಡಲಿಕ್ಕೆ ಅವರು ಇದು ಕೊಡೋಲ್ಲ. ಅದಕ್ಕೆ ನಾವು ಮುನ್ಸಿಪಾಲ್ಟಿ ಇವರು ಡಿ ಸಿ ಸಾಹೇಬರವರು ಇಂಥ ಗುರ್ತಿಸಿ ಅವರಿಗೆ ನೋಟಿಸ್ ಕೊಂಡು ಅದು ತೆಗಿಬೇಕು. ಇಲ್ಲಾಂದರೆ ಭಾಳ ಅನಾಹುತ ಆಗೋದು ಮುಂಚೆ. ಈ ಕೇಸಲ್ಲಿ ಯಾರು ತಪ್ಪು ಇದೆ ಅಂತ ಹೇಳ್ಬೋದು? ಇದು ಏನಾಗ್ತದೆ, ಇದು ಪ್ರೈವೇಟ್ ಉಂಟು, ಯಾವ ಮುನ್ಸಿಪಾಲ್ಟಿ ಏರಿಯಾ ಅದಕ್ಕೆ ಗೊತ್ತಾಗೋದಿಲ್ಲ. ಅದು ಪ್ರೈವೇಟ್ ಇದ್ದರೆ ಅವ್ರಿಗೆ ಹೇಳ್ಬೋದು ಹಿಂಗಿದೆ. ಅದೇ ಮುನ್ಸಿಪಾಲ್ಟಿ ಅವ್ರಿಗೂ ಬಂದ್ಕೊಂಡಿದ್ದು ತೆಗಿಬೇಕಾಗಿತ್ತು. ಆ್ಯಕ್ಚುಲಿ ರೈಟ್ಸ್ ಇತ್ತು. ಇಂಥ ಮರಗಳ ಬಗ್ಗೆ ಸಾರ್ವಜನಿಕರು ಆಗಲೇ ನಗರಸಭೆಗೆ ದೂರು ನೀಡ್ತಾನೆ ಬಂದಿದ್ದಾರೆ. ಆದರೆ ನಗರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾರೆ ಎಂಬ ಆರೋಪನ ಮಾಡ್ತಾರೆ. ಎಸ್ಕಾಂನ ಸಿಬ್ಬಂದಿಗಳು ನಮ್ಮ ಜೊತೆಗಿದ್ದಾರೆ, ಅಧಿಕಾರಿಗಳು. ಸರ್, ಈಗ ವಿದ್ಯುತ್ ಲೈನ್ ಯಾವ ರೀತಿಯಾಗಿತ್ತು, ಅಥವಾ ಡಿಸ್ಕನೆಕ್ಟ್ ಮಾಡಿದ್ರಾ, ಅಥವಾ ಏನು ಸರ್? ಈಗ ಕಂಬ ಕೂಡ ಕಟ್ಟಾಗಿ ಬಿದ್ದುವಂಥದ್ದು ಯಾವ ರೀತಿ? ಅವರು ನಮ್ಮ ಟ್ರೀ ಕಟರ್ ಮಾಡೋರು ಬೆಳಗ್ಗೆ ಮಾರ್ನಿಂಗ್ ಬಂದಿದ್ರು ಆಫೀಸಿಗೆ. ಮತ್ತು ಈ ರೀತಿ ನಾವು ಮರ ಕಡಿಯೋದಿದೆ, ಲೈನ್ ಬಿಚ್ಕೊಡಿ ಅಂತ ನಮ್ಮ ಸಿಬ್ಬಂದಿಯವರು ಬಂದಿದ್ದರು ಲೈನ್ ಬಿಚ್ಕೊಳ್ಳಿಕ್ಕೆ. ಅದೇ ಸಮಯದಲ್ಲಿ ಅವರೇ ಅಂದರೆ ಲೈನ್ ಬಿಚ್ಚೋ ಅವಶ್ಯಕತೆ, ಲೈನ್ ಬಂದ್ ಮಾಡಿಕೊಡಿ ಅಂದ್ರೆ ಹತ್ತಿದ್ದಾರೆ. ನಮ್ಮ ಜನ ಹೇಳಿದ್ದಾರೆ ಬಿಚ್ಕೊಡ್ತೇ ತಡಿ ನಿಂತ್ಕೊ ಅಂತ. ಅವನಿಲ್ಲಿ ಹತ್ತಿ ಇಮಿಡಿಯೇಟ್ಲಿ ಬಿದ್ದುಬಿಟ್ಟದೆ. ಲೈನ್ ಇದ್ದಕ್ಕೆ ಅವ್ನು ಜೀವ ಉಳಿದಿದೆ, ಇಲ್ಲಾಂದ್ರೆ ಸೀದಾ ನೆಲಕ್ಕೆ ಬಂದು ಬಡಿತಿದ್ದ ಅವನು. ಕಂಬಗಳ ಸ್ಥಿತಿ ಯಾವ ರೀತಿಯಾಗಿದೆ ಸರ್? ವಿದ್ಯುತ್ ಕಂಬ ಕೂಡ ಬಿದ್ದಿದೆ, ಲೈನ್ ಬಂದಿದ್ದಕ್ಕೆ ಜಗ್ಗಿದ್ದಕ್ಕೆ ಕಂಬಗಳು ಬಿದ್ದೋಗಿದೆ. ಲೈನ್ ಸೀದಾ ಬಂದು ಇದ್ರ ಮೇಲೆ ಬಿದ್ದು ಹೊರಟಕ್ಕೆ ಅಷ್ಟು ಕೆಳಗೆ ಬಂದುಬಿಟ್ಟದೆ. 3 ಕಂಬ ಬಿದ್ದದೆ ನಮ್ಮದು. ಈಗ ಮತ್ತೆ ರೀಸ್ಟೋರ್ ಮಾಡ್ಲಿಕ್ಕೆ ಏನು ಮಾಡ್ತೀರಿ ಸರ್? ರೀಸ್ಟೋರ್ ಆಗ್ತದೆ, ಈಗ ಬರ್ತಾರೆ. ಹೌದು, ಇವತ್ತೇ ಮಾಡಿ. ಕಂಬಗಳು ಹೋಗಿದೆ ಸರ್? ಇದ್ರೆ 3 ಕಂಬಗಳು ಹೋಗೋದು, ಲೈನ್ಗಳು ಚೇಂಜ್ ಮಾಡಿ ಮತ್ತು ಇವತ್ತು ಸಂಜೆ ಒಳಗಡೆ ರೀಸ್ಟೋರ್ ಮಾಡ್ತಾರೆ. ಇದು ಎಸ್ಕಾಂ ಅಧಿಕಾರಿಗಳು ಹೇಳ್ತಾರೆ. ಒಟ್ಟಿನಲ್ಲಿ ನಗರಸಭೆಯ ಅವಾಂತರದಿಂದಾಗಿ ಇವತ್ತು ಅನಾಹುತ ಕೂಡ ಆಗಿದೆ. ಹೀಗಾಗಿ ದುರದೃಷ್ಟವತ್ತು ಕಾರ್ಮಿಕೊಬ್ಬ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಒಂದು ವೇಳೆ ಸಂಡೇ ಮಾರ್ಕೆಟ್ ಸಂದರ್ಭದಲ್ಲಿ ಈ ಒಂದು ಅನಾಹುತ ಆಗಿದ್ದರೆ ಸಾಕಷ್ಟು ಜನರಿಗೆ ತೊಂದರೆ ಕೂಡ ಆಗ್ತಾಯಿತ್ತು. ಹೀಗಾಗಿ ಸಂಬಂಧಪಟ್ಟ ನಗರಸಭೆಯವರು ಹಳೆಯ ಮರಗಳು ಅಂದರೆ ಬೀಳುವ ಸ್ಥಿತಿಯಲ್ಲಿರುವ ಮರಗಳನ್ನು ಮತ್ತು ಅವರ ವ್ಯಾಪ್ತಿಯಲ್ಲಿ ಬರುವಂಥ ಖಾಸಗಿ ವ್ಯಕ್ತಿಗಳಿಗೆ ಸಂಬಂಧಿಸಿದಾದರೂ ಆ ಮರಗಳನ್ನು ತೆರವುಗೊಳಿಸುವ ಕಾರ್ಯವನ್ನು ಮಾಡಬೇಕೆಂಬ ಒತ್ತಾಯವನ್ನು ಸಾರ್ವಜನಿಕರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗೌರ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರಸಭೆಯ ಅವಾಂತರದಿಂದಾಗಿ ಇವತ್ತು ಭಾರೀ ದುರಂತ ಒಂದು ತಪ್ಪಿದೆ ಅಂತ ಹೇಳ್ಬೋದು.
ಕಾರವಾರದ ಒಂದು ಕೋರ್ಟ್ ರಸ್ತೆಯಲ್ಲಿ ಕೂಡ ಈ ಒಂದು ಮರ ಕಡಿಯುವ ಸಂದರ್ಭದಲ್ಲಿ ಅನಾಹುತ ಕೂಡ ಆಗಿರುವಂಥದ್ದು. ಆದರೆ ದುರದೃಷ್ಟವಶಾತ್ ಓರ್ವ ವ್ಯಕ್ತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ನೋಡ್ತಾ ಇರ್ಬೋದು, ಇದು ಕಾರವಾರ ನಗರದ ಕೋರ್ಟ್ ರಸ್ತೆಯ ನಡುವೆ ಯಾವ ರೀತಿಯಾಗಿ ತೆಂಗಿನ ಮರ ಬಿದ್ದಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಇವತ್ತು ನಗರಸಭೆಗೆ ಸಂಬಂಧಪಟ್ಟಂಥ ಒಂದು ಹಳೆಯ ಮರ, ಅಂದರೆ ಮರದ ಚೆಂಡೆ ಇಲ್ಲದಿದ್ದಂಥ ಮರಗಳನ್ನು ತೆರವುಗೊಳಿಸಲು ಸಂಬಂಧಪಟ್ಟ ನಗರಸಭೆಯವರು ಕೆಲ ಕಾರ್ಮಿಕರಿಂದ ಮರವನ್ನು ತೆಗೆಯುವ ಒಂದು ಕೆಲಸವನ್ನು ಕೂಡ ಮಾಡಿದರು. ಆದರೆ ದುರದೃಷ್ಟವಶಾತ್ ಅವರು ಮರ ಕಡಿಯುವ ವ್ಯಕ್ತಿ ಮೇಲಕ್ಕೆ ಏರಿದ ಸಂದರ್ಭದಲ್ಲಿ ಈ ಒಂದು ಮರ ಕೆಳಕ್ಕೆ ಬುಡ ಸಮೇತ ಕೆಳಕ್ಕೆ ಬಿದ್ದಿರುವಂಥದ್ದು ಗಮನಿಸಬಹುದು. ಯಾವ ರೀತಿಯಾಗಿ ಮರ ಬಿದ್ದ ಪರಿಣಾಮವಾಗಿ ವಿದ್ಯುತ್ ಲೈನ್ಗಳು ಕೂಡ ಕೆಳಕ್ಕೆ ಬಿದ್ದಿರುವ ದೃಶ್ಯವನ್ನು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಕಳೆದ ಕೆಲವು ದಿನಗಳ ಹಿಂದಷ್ಟೇ ಇದೇ ಭಾಗದಲ್ಲಿ ಟ್ರಾನ್ಸ್ಫಾರ್ಮರ್ನ ಒಂದು ಅವಾಂತರದಿಂದಾಗಿ ಅವಘಡ ಕೂಡ ಸಂಭವಿಸಿತು. ಅದರ ಬೆನ್ನಲ್ಲೇ ಮತ್ತು ನಗರಸಭೆಯ ಒಂದು ತೆಂಗಿನ ಮರವನ್ನು ತೆರವುಗೊಳಿಸುವ ಸಂದರ್ಭದಲ್ಲಿ ಅನಾಹುತ ಕೂಡ ಆಗಿದೆ. ವಿದ್ಯುತ್ ಕಂಬಗಳು ಕೂಡ ಕೆಳಕ್ಕೆ ಬಿದ್ದಿರುವ ದೃಶ್ಯವನ್ನು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಒಂದು ವಾಹನದ ಮೇಲೆ ಕೂಡ ವಿದ್ಯುತ್ ಕಂಬ ಕೂಡ ಬಿದ್ದಿದೆ. ಹೀಗಾಗಿ ಹಾನಿ ಕೂಡ ಉಂಟಾಗಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಕೋರ್ಟ್ ರಸ್ತೆಯಲ್ಲಿ ನಾಗರಿಕರು ಕೂಡ ಸೇರಿದ್ದಾರೆ. ಮೊದಲಿಗೆ ಈ ಒಂದು ಮರ ಹತ್ತಿದ ಕಾರ್ಮಿಕರನ್ನೇ ಮಾತಾಡ್ತೇನೆ. ಎಷ್ಟೊತ್ತಿಗೆ ಹತ್ತಿದ್ರೆ ನೀವು, ಏನಾಯ್ತಾ? ನಾವು ಈಗ ಒಂದು 15 ನಿಮಿಷ ಹಿಂದ್ಗಡೆ ಹತ್ತಿದೆ ಮರ ಕಡಿಲಿಕ್ಕೆ. ಮೇಲೆ ಹತ್ತಿದ ತಕ್ಷಣ ಅದು ಮರ ಸ್ಲೋ ಆಗಿ ಕೆಳಗಡೆ ಬಂದು ವೈರ್ ತಾಗಿ ಕೆಳಗಡೆ ಬಿತ್ತು. ಅದು ಕೂಡ ಮೊದಲು ನೋಡಿರಲಿಲ್ವ ನೀವು? ಧೂಳಲ್ಲಿ ಕೂಡ ಅದು ಹಸಿನೇ ಇತ್ತು ನೋಡಲಿಕ್ಕೆ. ಈಗ ನೋಡೋ ಕೆಳಗಡೆ ಏನಿಲ್ಲ. ಅದು ಈಗ ಏನು ಅನ್ನಿಸ್ತಾರೆ? ಈಗ ಪ್ರಾಣಾಪಾಯದಿಂದ ಪಾರಾಗಿದ್ರೆ ತಾವು ಏನು ಅನ್ನಿಸ್ತಾರೆ? ಹೌದು, ವೈರ್ ಇದ್ದಿದ್ದಕ್ಕೆ ಪ್ರಾಣಾಪಾಯದಿಂದ ಪಾರಾಗಿದ್ರು ನಾವು. ಇಲ್ಲಿ ದೊಡ್ಡ ಅನಾಹುತ ಆಗ್ತದೆ. ಹೌದೌದು. ಇದು ಕಾರ್ಮಿಕರು ಕೂಡ ಹೇಳ್ತಾರೆ. ಈ ಮರವನ್ನು ತೆರವುಗೊಳಿಸುವಂತೆ ಸಾಕಷ್ಟು ಬಾರಿ ನಗರಸಭೆಗೆ ಮನವಿ ಕೂಡ ನೀಡಿದರೆ, ವಾಟ್ಸಪ್ ಮೂಲಕ ದೂರನ್ನು ಕೂಡ ನೀಡಿದ್ದಾರೆ. ಸಾರ್ವಜನಿಕರನ್ನ ಮಾತಾಡ್ತೇನೆ. ಸರ್, ಈಗ ಈ ಮರದ ಬಗ್ಗೆ ತಾವು ದೂರನ್ನು ಕೂಡ ನೀಡಿದ್ರಂತೆ. ಯಾವಾಗ ದೂರ ನೀಡಿದ್ರಿ, ಏನಂತ ದೂರ ನೀಡಿದ್ರಿ? ನನಗೆ ವಾಟ್ಸಪ್ಪೇ ಬಂದು ವಾಯ್ಸ್ ಆಫ್ ಸಿಟಿಜನಿಂದ ಒಂದು ವಿಡಿಯೋ ಬಂದಿತ್ತು. ಹಿಂಗೆ ಮರ ಇದೆ, ಅದು ಯಾವಾಗ ಬಿತ್ಕೊಂಡು ಹಾನಿ ಆಗ್ಬೋದು ಎಚ್ಚರಿಕೆ ಕೊಟ್ಟಿದ್ದ. ಆಮೇಲೆ ನಾವೆಲ್ಲ ವಾಟ್ಸಪ್ನ ಗ್ರೂಪ್ನಿಗೆ ವೈರಲ್ ಮಾಡಿದರು. ಆಮೇಲೆ ಕಮಿಷನರ್ಗೆ ಅವರು ನಮ್ಮ ಫ್ರೆಂಡ್ ಥ್ರೂ ಹೇಳಿದ್ರಂತೆ. ಆದರೆ ಇವತ್ತು ಸ್ವಲ್ಪ ಮಳೆ ಕಾರಣದಿಂದ ಅವರು ಡಿಲೇ ಆಯಿತು ಅಂತ ಹೇಳ್ತಾರೆ. ಆದರೆ ಇದು ಹಾನಿಕಾರ ಆಗುವುದು ದೃಷ್ಟಾಂತ ಅಂದರೆ ದೇವರ ಕೃಪೆಯಿಂದ ಇದು ಅವರು ಪಾರಾಗಿದ್ದಾರೆ. ಇದೇ ಅದು ಸಂಡೇ ಮಾರ್ಕೆಟ್ನಲ್ಲಿ ಆಗಿದ್ರೆ ಭಾಳ ಅನಾಹುತ ಆಗ್ತಿತ್ತು. ಲೈನ್ ಕೂಡ ಇತ್ತು, ವಿದ್ಯುತ್ ಲೈನ್. ಹಾಂ, ಲೈನ್ ಇತ್ತು. ಆ ಲೈನ್ ವಿತ್ಕೊಂಡು ಕರೆಂಟ್ ಪಾಸ್ ಆಗೋದು ಜನರಿಗೆ ಹಾನಿಕಾರಕ ಆಗಬಾರ್ದು. ಮತ್ತು ಇದೇ ಟೈಪ್ ಭಾಳ ಜನ ಏರಿಯಾದಲ್ಲಿ ಇದೆ. ಇವನು ಮ್ಯಾಂಗೋ ಅದು ಹೌದು ಗಿಡ ಇದೆ, ಇದೇ ಇದೆ. ಮತ್ತು ಅಲ್ಲಿ ಹೇಳಿದ್ರೆ ಹೋದರೆ ನಾವು ತೆಗೆದಿಲ್ಲ, ನಮಗೆ ಇದು ಲಾಭ ಸಿಗ್ತದೆ. ಯಾರು ಹೇಳೋರು ಅದು? ಹಾಗೆ ಜನರು ಯಾರಿಗೆ ಹೇಳಿದ್ರೆ ಹೋಗಿದ್ರೆ ಅವರು ಹೇಳ್ತಾರೆ ಅದಕ್ಕೆ ಕಡಲಿಕ್ಕೆ ಅವರು ಇದು ಕೊಡೋಲ್ಲ. ಅದಕ್ಕೆ ನಾವು ಮುನ್ಸಿಪಾಲ್ಟಿ ಇವರು ಡಿ ಸಿ ಸಾಹೇಬರವರು ಇಂಥ ಗುರುತಿಸಿ ಅವರಿಗೆ ನೋಟಿಸ್ ಕೊಂಡು ಅದು ತೆಗಿಬೇಕು. ಇಲ್ಲಾಂದರೆ ಭಾಳ ಅನಾಹುತ ಆಗೋದು ಮುಂಚೆ. ಈ ಕೇಸಲ್ಲಿ ಯಾರು ತಪ್ಪು ಇದೆ ಅಂತ ಹೇಳ್ಬೋದು? ಇದು ಏನಾಗ್ತದೆ, ಇದು ಪ್ರೈವೇಟ್ ಉಂಟು, ಯಾವ ಮುನ್ಸಿಪಾಲ್ಟಿ ಏರಿಯಾ ಅದಕ್ಕೆ ಗೊತ್ತಾಗೋದಿಲ್ಲ. ಅದು ಪ್ರೈವೇಟ್ ಇದ್ದರೆ ಅವ್ರಿಗೆ ಹೇಳ್ಬೋದು ಹಿಂಗಿದೆ ಅದು. ಅದೇ ಮುನ್ಸಿಪಾಲ್ಟಿ ಅವ್ರಿಗೂ ಬಂದ್ಕೊಂಡಿದ್ದು ತೆಗಿಬೇಕಾಗಿತ್ತು. ಆ್ಯಕ್ಚುಲಿ ರೈಟ್ಸ್ ಇತ್ತು. ಇಂಥ ಮರಗಳ ಬಗ್ಗೆ ಸಾರ್ವಜನಿಕರು ಆಗಲೇ ನಗರಸಭೆಗೆ ದೂರು ನೀಡ್ತಾನೆ ಬಂದಿದ್ದಾರೆ. ಆದರೆ ನಗರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾರೆ ಎಂಬ ಆರೋಪನ ಮಾಡ್ತಾರೆ. ಎಸ್ಕಾಂನ ಸಿಬ್ಬಂದಿಗಳು ನಮ್ಮ ಜೊತೆಗಿದ್ದಾರೆ, ಅಧಿಕಾರಿಗಳು. ಸರ್, ಈಗ ವಿದ್ಯುತ್ ಲೈನ್ ಯಾವ ರೀತಿಯಾಗಿತ್ತು, ಅಥವಾ ಡಿಸ್ಕನೆಕ್ಟ್ ಮಾಡಿದ್ರಾ, ಅಥವಾ ಏನು ಸರ್? ಈಗ ಕಂಬ ಕೂಡ ಕಟ್ಟಾಗಿ ಬಿದ್ದುವಂಥದ್ದು ಯಾವ ರೀತಿ? ಅವರು ನಮ್ಮ ಟ್ರೀ ಕಟರ್ ಮಾಡೋರು ಬೆಳಗ್ಗೆ ಮಾರ್ನಿಂಗ್ ಬಂದಿದ್ರು ಆಫೀಸಿಗೆ. ಮತ್ತು ಈ ರೀತಿ ನಾವು ಮರ ಕಡಿಯೋದಿದೆ, ಲೈನ್ ಬಿಚ್ಕೊಡಿ ಅಂತ ನಮ್ಮ ಸಿಬ್ಬಂದಿ ಇವರು ಬಂದಿದ್ದರು ಲೈನ್ ಬಿಚ್ಕೊಳ್ಳಿಕ್ಕೆ. ಅದೇ ಸಮಯದಲ್ಲಿ ಅವರೇ ಅಂದರೆ ಲೈನ್ ಬಿಚ್ಚೋ ಅವಶ್ಯಕತೆ, ಲೈನ್ ಬಂದ್ ಮಾಡಿಕೊಡಿ ಅಂದ್ರೆ ಹತ್ತಿದ್ದಾರೆ. ನಮ್ಮ ಜನ ಹೇಳಿದ್ದಾರೆ ಬಿಚ್ಕೊಡ್ತೈತೆ ತಡಿ ನಿಂತ್ಕೊ ಅಂತ. ಅವನಿಲ್ಲಿ ಹತ್ತಿದ್ದಾನೆ. ಇಮಿಡಿಯೇಟ್ಲಿ ಬಿದ್ದುಬಿಟ್ಟದೆ. ಲೈನ್ ಇದ್ದಕ್ಕೆ ಅವ್ನು ಜೀವ ಉಳಿದಿದೆ, ಇಲ್ಲಾಂದ್ರೆ ಸೀದಾ ನೆಲಕ್ಕೆ ಬಂದು ಬಡಿತಿದ್ದ ಅವನು. ಕಂಬಗಳ ಸ್ಥಿತಿ ಯಾವ ರೀತಿಯಾಗಿದೆ ಸರ್? ವಿದ್ಯುತ್ ಕಂಬ ಕೂಡ ಬಿದ್ದಿದೆ, ಲೈನ್ ಬಂದಿದ್ದಕ್ಕೆ ಜಗ್ಗಿದ್ದಕ್ಕೆ ಕಂಬಗಳು ಬಿದ್ದೋಗಿದೆ. ಹಾಂ, ಲೈನ್ ಸೀದಾ ಬಂದು ಇದ್ರ ಮೇಲೆ ಬಿದ್ದು ಹೊರತಕ್ಕೆ ಅಷ್ಟು ಕೆಳಗೆ ಬಂದುಬಿಟ್ಟದೆ. 3 ಕಂಬ ಬಿದ್ದದೆ ನಮ್ಮದು. ಈಗ ಮತ್ತೆ ರೀಸ್ಟೋರ್ ಮಾಡ್ಲಿಕ್ಕೆ ಏನು ಮಾಡ್ತೀರಿ ಸರ್? ರೀಸ್ಟೋರ್ ಆಗ್ತದೆ, ಈಗ ಬರ್ತಾರೆ. ಹೌದು, ಇವತ್ತೇ ಮಾಡ್ತಾರೆ. ಕಂಬಗಳು ಹೋಗಿದೆ ಸರ್, ಇದ್ರೆ 3 ಕಂಬಗಳು ಹೋಗೋದು. ಲೈನ್ಗಳು ಚೇಂಜ್ ಮಾಡಿ ಮತ್ತು ಇವತ್ತು ಸಂಜೆ ಒಳಗಡೆ ರೀಸ್ಟೋರ್ ಮಾಡ್ತಾರೆ. ಇದು ಎಸ್ಕಾಂ ಅಧಿಕಾರಿಗಳು ಹೇಳ್ತಾರೆ. ಒಟ್ಟಿನಲ್ಲಿ ನಗರಸಭೆ ಅವಾಂತರದಿಂದಾಗಿ ಇವತ್ತು ಅನಾಹುತ ಕೂಡ ಆಗಿದೆ. ಹೀಗಾಗಿ ದುರದೃಷ್ಟವತ್ತು ಕಾರ್ಮಿಕೊಬ್ಬ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಒಂದು ವೇಳೆ ಸಂಡೇ ಮಾರ್ಕೆಟ್ ಸಂದರ್ಭದಲ್ಲಿ ಈ ಒಂದು ಅನಾಹುತ ಆಗಿದ್ದರೆ ಸಾಕಷ್ಟು ಜನರಿಗೆ ತೊಂದರೆ ಕೂಡ ಆಗ್ತಾಯಿತ್ತು. ಹೀಗಾಗಿ ಸಂಬಂಧಪಟ್ಟ ನಗರಸಭೆಯವರು ಹಳೆಯ ಮರಗಳು, ಅಂದರೆ ಬೀಳುವ ಸ್ಥಿತಿಯಲ್ಲಿರುವ ಮರಗಳನ್ನು ಮತ್ತು ಅವರ ವ್ಯಾಪ್ತಿಯಲ್ಲಿ ಬರುವಂಥ ಖಾಸಗಿ ವ್ಯಕ್ತಿಗಳಿಗೆ ಸಂಬಂಧಿಸಿದಾದರೂ ಆ ಮರಗಳನ್ನು ತೆರವುಗೊಳಿಸುವ ಕಾರ್ಯವನ್ನು ಮಾಡಬೇಕೆಂಬ ಒತ್ತಾಯವನ್ನು ಸಾರ್ವಜನಿಕರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.